ನಮಸ್ಕಾರ ಸ್ನೇಹಿತರೆ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಮಹಿಮೆಯಿಂದ ತುಂಬಿರುವ ಶುಕ್ರವಾರ ಅಂದರೆ ಸ್ವತಃ ಶುಕ್ರಗ್ರಹದ ಆಧೀನದಲ್ಲಿರುವ ಈ ಪವಿತ್ರ ದಿನದಲ್ಲಿ ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಜನಿಸಿದರೆ ಅದು ಕೇವಲ ಜನನ ಮಾತ್ರವಲ್ಲ, ಅದು ನಿಮ್ಮ ಕುಟುಂಬಕ್ಕೆ ಶ್ರೀ ಮಹಾಲಕ್ಷ್ಮಿಯವರೇ ನೀಡಿದಂತ ಮಹಾ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ. ನಮ್ಮ ಪುರಾಣಗಳು ಹೇಳುವ ಒಂದು ಆಳವಾದ ಸತ್ಯ ಇದೆ. ಶುಕ್ರವಾರ ಜನಿಸಿದ ಹೆಣ್ಣು ಮಗುವನ್ನು ಬೆಳೆಸುತ್ತಿರುವ ತಾಯಿ ತಂದೆಗಳು ಭೂಲೋಕದಲ್ಲೇ ಅತ್ಯಂತ ಅದೃಷ್ಟಶಾಲಿಗಳು ಎಂದು. ಆ ಬಾಲಕಿ ಮನೆಯೊಳಗೆ ಕಾಲಿಟ್ಟ ದಿನದಿಂದಲೇ ಆ ಕುಟುಂಬದಲ್ಲಿ ಧನ, ಶಾಂತಿ, ಸೌಭಾಗ್ಯ ಎಂಬ ತ್ರಿಶಕ್ತಿಗಳು ಪ್ರವೇಶಿಸುತ್ತವೆ. ಶುಕ್ರವಾರ ಜನನ ಮತ್ತು ಲಕ್ಷ್ಮೀ ತತ್ವದ ಸಂಬಂಧ ಏನು ಎಂದು ಈಗ ನೋಡೋಣ. ಪುರಾಣಗಳ ಪ್ರಕಾರ ಶ್ರೀ ಮಹಾಲಕ್ಷ್ಮೀ ದೇವಿ ಕ್ಷೀರಸಾಗರ ಮಥನದ ಸಂದರ್ಭದಲ್ಲಿ ಶುಕ್ರವಾರದಂದು ಜನಿಸಿದರು. ಅವರ ಆ ದಿವ್ಯ ಆವಿರ್ಭಾವದ ಶಕ್ತಿಯ ಅಂಶವೇ ಈ ದಿನ ಜನಿಸುವ ಹೆಣ್ಣು ಮಕ್ಕಳಲ್ಲಿ ಕಾಣಿಸುತ್ತದೆ. ಕ್ಷೀರಸಾಗರದಿಂದ ಹೊರಬಂದ 14 ರತ್ನಗಳಲ್ಲಿ ಅತ್ಯಂತ ಮಹತ್ತರವಾದ ಐಶ್ವರ್ಯ ರತ್ನವೇ ಲಕ್ಷ್ಮೀ ದೇವಿ. ಆ ಕಾರಣದಿಂದಲೇ ಶುಕ್ರವಾರ ಜನಿಸಿದ ಹೆಣ್ಣು ಮಕ್ಕಳಲ್ಲಿ 2 ಪ್ರಮುಖ ಗುಣಗಳು ಸಹಜವಾಗಿಯೇ ಕಾಣಿಸುತ್ತವೆ. 1. ಐಶ್ವರ್ಯವನ್ನು ಆಕರ್ಷಿಸುವ ಶಕ್ತಿ. 2. ಧೈರ್ಯ ಮತ್ತು ಸ್ಥಿರತೆ. ಅವರು ಕುಟುಂಬಕ್ಕೆ ಒಂದು ರಕ್ಷಣಾ ಕವಚದಂತೆ ಇರುತ್ತಾರೆ. ಜ್ಯೋತಿಷ್ಯ ದೃಷ್ಟಿಯಿಂದ ನೋಡುವುದಾದರೆ ಪ್ರತಿದಿನವೂ ಒಂದು ಗ್ರಹದ ಆಧೀನದಲ್ಲಿ ಇರುತ್ತದೆ. ಹಾಗೆ ಶುಕ್ರವಾರ ಶುಕ್ರ ಗ್ರಹದ ಆಡಳಿತದಲ್ಲಿರುತ್ತದೆ. ಶುಕ್ರದೇವರು ಸೂಚಿಸುವುದು ಸಂಪತ್ತು, ವೈಭವ, ಸೌಂದರ್ಯ, ವಾಹನಗಳು, ಆರಾಮದಾಯಕ ಜೀವನ. ಯಾರ ಜಾತಕದಲ್ಲಿ ಶುಕ್ರ ಬಲವಾಗಿರುತ್ತದೋ ಅವರಿಗೆ ಜೀವನದಲ್ಲಿ ಕೊರತೆ ಕಡಿಮೆ ಇರುತ್ತದೆ. ಶುಕ್ರವಾರ ಜನಿಸಿದ ಹೆಣ್ಣು ಮಕ್ಕಳಲ್ಲಿ ಸಹಜವಾಗಿಯೇ ಶುಕ್ರ ಬಲ ಹೆಚ್ಚಾಗಿರುತ್ತದೆ. ಹಾಗಾಗಿ ಅವರು ಕಾಲಿಟ್ಟ ಸ್ಥಳದಲ್ಲಿ ಧನಯೋಗ ಶುರುವಾಗುತ್ತದೆ. ಕುಟುಂಬದಲ್ಲಿ ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ. ಅದೃಷ್ಟ ನಿರಂತರವಾಗಿ ಜೊತೆಗಿರುತ್ತದೆ. ಇನ್ನು ಶುಕ್ರವಾರ ಜನಿಸಿದ ಹೆಣ್ಣು ಮಕ್ಕಳ ಸ್ವಭಾವ ಮತ್ತು ಲಕ್ಷಣಗಳು ಹೀಗಿವೆ. ಶುಕ್ರವಾರ ಜನಿಸಿದ ಬಾಲಕಿಯರು ಸ್ವಚ್ಛತೆ ಮತ್ತು ಸೌಂದರ್ಯವನ್ನು ಇಷ್ಟಪಡುತ್ತಾರೆ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಿಸುತ್ತಾರೆ. ಸಂಗೀತ, ನೃತ್ಯ, ಸೃಜನಶೀಲತೆ ಮುಂತಾದ ಕಲೆಗಳಲ್ಲಿ ಪ್ರತಿಭೆ ಹೊಂದಿರುತ್ತಾರೆ. ಅವರ ಮಾತಿನಲ್ಲಿ ದಯೆ ಮತ್ತು ಸತ್ಯತೆ ಇರುತ್ತದೆ. ಅತಿಥಿ ಸತ್ಕಾರದಲ್ಲಿ, ಬಡವರನ್ನು ನೋಡುವುದರಲ್ಲಿ ಅವರು ಮುಂಚಿತರಾಗಿರುತ್ತಾರೆ. ಅವರ ಉಪಸ್ಥಿತಿ ಮನೆಯೊಳಗೆ ಸಾಮರಸ್ಯತೆ, ಆರೋಗ್ಯ ಮತ್ತು ಸಂತೋಷವನ್ನು ಹೆಚ್ಚು ಮಾಡುತ್ತದೆ. ಇನ್ನು ಇವರನ್ನು ಸೀತಾದೇವಿಗೆ ಹೋಲಿಸಲಾಗುತ್ತದೆ. ಜನಕ ಮಹಾರಾಜನ ಪುತ್ರಿ ಸೀತಾದೇವಿ ಶ್ರೀ ಮಹಾಲಕ್ಷ್ಮಿಯ ಅವತಾರ ಎಂದು ನಮ್ಮೆಲ್ಲರಿಗೂ ಗೊತ್ತು. ಅವರಲ್ಲಿ ಕಂಡುಬರುವ ಸಹನಶೀಲತೆ, ಧರ್ಮನಿಷ್ಠೆ, ಕುಟುಂಬ ರಕ್ಷಣಾ ಶಕ್ತಿ ಈ ಗುಣಗಳು ಶುಕ್ರವಾರ ಜನಿಸಿದ ಹೆಣ್ಣು ಮಕ್ಕಳಲ್ಲೂ ಕಾಣಿಸುತ್ತವೆ. ಅವರು ಕಷ್ಟಕಾಲದಲ್ಲೂ ಕುಟುಂಬಕ್ಕೆ ಶಾಂತಿ ತರುತ್ತಾರೆ. ಇನ್ನು ಇವರಲ್ಲಿ ಶುಕ್ರಾಚಾರ್ಯರ ತತ್ವ ಕೂಡ ಇರುತ್ತದೆ. ಶುಕ್ರ ಗ್ರಹಾಧಿಪತಿ ಶುಕ್ರಾಚಾರ್ಯರು ಸಂಜೀವಿನಿ ಮಂತ್ರದ ಜ್ಞಾನ ಹೊಂದಿದ್ದರು. ಅದರ ಅರ್ಥ ಶುಕ್ರ ತತ್ವದಲ್ಲಿ ಪುನರ್ಜೀವ ಶಕ್ತಿ ಇದೆ ಎಂದು. ಅದೇ ರೀತಿ ಶುಕ್ರವಾರ ಜನಿಸಿದ ಹೆಣ್ಣು ಮಕ್ಕಳು ಕುಟುಂಬದ ಆರ್ಥಿಕ ಸಂಕಷ್ಟ ಕಡಿಮೆ ಮಾಡುತ್ತಾರೆ. ಆರೋಗ್ಯ ಸಮಸ್ಯೆಗಳಲ್ಲಿ ಧೈರ್ಯ ಕೊಡುತ್ತಾರೆ. ಕುಸಿದ ಸ್ಥಿತಿಯನ್ನು ಮತ್ತೆ ಏಳಿಸುವ ಶಕ್ತಿ ಹೊಂದಿರುತ್ತಾರೆ. ಇನ್ನು ಶುಕ್ರವಾರದಂದು ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಜನಿಸಿದ್ದರೆ ನೀವು ತಪ್ಪದೆ ಈ 5 ಪವಿತ್ರ ನಿಯಮಗಳನ್ನು ಪಾಲಿಸಬೇಕು. ನಿಮ್ಮ ಮನೆಯಲ್ಲಿರುವ ಈ ಲಕ್ಷ್ಮೀ ಅಂಶದ ಆಶೀರ್ವಾದ ಹೆಚ್ಚು ಮಾಡಲು ಈ ನಿಯಮಗಳನ್ನು ನೀವು ಪಾಲಿಸಿ. 1. ಶುಭಾರಂಭದ ಮುನ್ನ. ಶುಕ್ರವಾರ ಯಾವುದೇ ಮುಖ್ಯ ಕೆಲಸಕ್ಕೆ ಹೊರಡುವ ಮೊದಲು ಆ ಬಾಲಕಿಗೆ ಸಿಹಿ ತಿನಿಸು ನೀಡುವುದು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಹಾಲು, ಮೊಸರು ಅಥವಾ ಬಿಳಿ ಸಿಹಿ ತಿನಿಸು ಕೊಡುವುದು ಅತ್ಯಂತ ಶುಭ ಉಂಟುಮಾಡುತ್ತದೆ. 2. ಶುಕ್ರನ ಪ್ರಿಯ ಸಮರ್ಪಣೆ. ಬಿಳಿ ವಸ್ತುಗಳು ಅಂದರೆ ಹಾಲು, ಅಕ್ಕಿ, ಸಕ್ಕರೆ ಮುಂತಾದವು ಆ ಬಾಲಕಿಯ ಕೈಯಿಂದ ಶುಕ್ರದೇವರಿಗೆ ಸಮರ್ಪಿಸಬೇಕು. ಇದು ನಿಮ್ಮ ಕುಟುಂಬದ ಆಹಾರ ಮತ್ತು ಸಂಪತ್ತನ್ನು ವೃದ್ಧಿಗೊಳಿಸುತ್ತದೆ. 3. ದೀಪ ಬೆಳಗಿಸುವುದು.
ಶುಕ್ರವಾರ ಸಂಜೆ ದೇವರ ಮನೆಯಲ್ಲಿ ಅಥವಾ ತುಳಸಿ ಕಟ್ಟೆ ಬಳಿ ದೀಪ ಹಚ್ಚುವಾಗ ನಿಮ್ಮ ಮಗಳ ಕೈಯಿಂದ ಕೂಡ ದೀಪ ಹಚ್ಚಿಸಿರಿ. ಅವಳು ನಿಮ್ಮ ಮನೆಯ ದೀಪ. ಅವಳು ನಿಮ್ಮ ಅದೃಷ್ಟ ದೇವತೆ. ಆಕೆ ನಿಮ್ಮ ಮನೆಯ ಅದೃಷ್ಟವನ್ನು, ಸಂಪತ್ತನ್ನು ಹೆಚ್ಚು ಮಾಡುತ್ತಾಳೆ. 4. ಸೌಂದರ್ಯ ದಾನ. ಅಲಂಕಾರಿಕ ವಸ್ತುಗಳು ಅಥವಾ ಚಿನ್ನಾಭರಣಗಳನ್ನು ಮಗುವಿಗೆ ಆಗಾಗ ದಾನವಾಗಿ ಕೊಡುವುದರಿಂದ ಶುಕ್ರದೇವರು ಪ್ರಸನ್ನಗೊಳ್ಳುತ್ತಾರೆ. ಇದರಿಂದ ನಿಮ್ಮ ಮನೆಯಲ್ಲಿ ಶುಕ್ರದೇವರ ಆಶೀರ್ವಾದದಿಂದ ನಿಮ್ಮ ಮನೆ ಏಳಿಗೆಯಾಗುತ್ತದೆ. 5. ಅನ್ನದಾನ. ನಿಮ್ಮ ಮಗಳ ಕೈಯಿಂದ ಬಡವರಿಗೆ ಅನ್ನದಾನ ಅಥವಾ ದೇವಾಲಯದಲ್ಲಿ ಪ್ರಸಾದ ವಿತರಣೆ ಮಾಡಿಸಿ. ಇದರಿಂದ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಸಿಗುತ್ತದೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಎಂದೂ ಕೂಡ ಆಹಾರಕ್ಕೆ ಕೊರತೆ ಬರುವುದಿಲ್ಲ. ನಿಮ್ಮ ಮನೆಯಲ್ಲಿ ಶುಕ್ರವಾರ ಜನಿಸಿದ ಹೆಣ್ಣು ಮಗು ಇದ್ದರೆ ಅದು ನಿಮ್ಮ ಪೂರ್ವಜನ್ಮ ಪುಣ್ಯದ ಫಲ ಎಂದು ಭಾವಿಸಿ ಅವಳನ್ನು ಪ್ರೀತಿಯಿಂದ ನೀವು ಕಾಪಾಡಿದರೆ ನಿಮಗೆ, ನಿಮ್ಮ ಕುಟುಂಬಕ್ಕೆ ಸುಖ, ಸಂತೋಷ, ಧನ, ಐಶ್ವರ್ಯ ಬರುತ್ತದೆ. ಇವು ನಿಮ್ಮ ಮನೆಯನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಕೆಲ ತಲೆಮಾರುಗಳವರೆಗೂ ನೀವು ಕೂತು ತಿಂದರೂ ಕರಗದ ಐಶ್ವರ್ಯ ನಿಮ್ಮದಾಗುತ್ತದೆ. ನಿಮ್ಮ ಮನೆಯಲ್ಲೂ ಕೂಡ ಶುಕ್ರವಾರ ಜನಿಸಿದ ಹೆಣ್ಣು ಮಗು ಇದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇದನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಹಾಗೆ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.